ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಡ್. ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಈ ಚಿತ್ರದ 50% ಎರೇಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಕಲರ್ ಪೆನ್ಸಿಲಿಂದ ಕಲರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಇಷ್ಟೊಂದು ಡಾರ್ಕ್ ಆಗಿ ನಮಗೆ ಬೇಡವಾಗುತ್ತೆ ಪೆನ್ಸಿಲ್. ಈ ಚಿತ್ರನ ನಾನು ಕಲರ್ ಪೆನ್ಸಿಲ್ ಯೂಸ್ ಮಾಡಿಬಿಟ್ಟು ಕಲರ್ ಮಾಡ್ತಾ ಇದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 60 ರೂಪೀಸ್ ಆಗಿರುತ್ತೆ. ಈ ಚಿತ್ರ ನಾನು ಇವತ್ತು ಡಾಮ್ಸ್ ಕಲರ್ ಪೆನ್ಸಿಲನ್ನು ಯೂಸ್ ಮಾಡಿ ಕಲರಿಂಗ್ ಮಾಡ್ತಾ ಇದ್ದೀನಿ. ಇದು 12 ಶೇಡ್ಸ್ ಬರುತ್ತೆ ಇದರಲ್ಲಿ. ಇದು ಕೂಡ 60 ರೂಪೀಸಲ್ಲಿ ಲೋಕಲ್ ಮಾರ್ಕೆಟಲ್ಲೇ ನಮಗಿದು ಸಿಗುತ್ತೆ. ನಾನು ಇದನ್ನು ಫಸ್ಟಿಗೆ ಲೈಟ್ ಕಲರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ಲೂ ಲೈಟ್ ಶೇಡನ್ನು ಯೂಸ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಲೈಟಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಪೆನ್ಸಿಲನ್ನು ದೂರ ಲೈಟಾಗಿ ಕಲರನ್ನು ಹಾಕ್ತಾ ಹೋಗಬೇಕು. ಡಾರ್ಕ್ ಇರೋ ಕಡೆ ನೆಕ್ಸ್ಟ್ ಇನ್ನೊಂದು ಸರಿ ಅದರ ಮೇಲೇ ಇನ್ನೊಂದು ಸರಿ ಡಾರ್ಕಾಗಿ ಮಾಡಬೇಕು. ಹಾಗೆ ನಿಮಗೆ ಫೇಸ್ ಮೇಲೆ ಲೈಟ್ ಎಫೆಕ್ಟ್ ಎಲ್ಲಿ ಬಿದ್ದಿದೆ ಅಂತ ಅನಿಸುತ್ತೋ ಆ ಜಾಗನ ನೀವು ವೈಟ್ ಆಗಿ ಬಿಡಬೇಕಾಗುತ್ತೆ. ಅಲ್ಲಿ ಕಲರ್ ಯಾವುದನ್ನು ಹಾಕಬಾರ್ದು. ಕೆನ್ನೆ ಮೇಲೆಲ್ಲ ಪಿಂಕ್ ಶೇಡ್ ಇದೆ, ಮತ್ತು ಪಿಂಕನ್ನು ಹಾಕ್ತಾಯಿದ್ದೀನಿ. ಮತ್ತು ಐಬ್ರೋಸ್ ಕೆಳಗಡೆ ಕೂಡ ಪಿಂಕನ್ನು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಆದಮೇಲೆ ಸ್ವಲ್ಪ ಡಾರ್ಕಾಗಿ ಮಾಡಬೇಕಾಗತ್ತೆ. ಔಟ್ಲೈನ್ ಜಾಗದಲ್ಲಿ ನಾನು ಸ್ವಲ್ಪ ಡಾರ್ಕ್ ಬ್ಲೂನ ತೊಗೊಂಡ್ಬಿಟ್ಟು ಕಲರ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತೆ ನಾನು ಲೈಟ್ ಕಲರ್ ಬ್ಲೂನ ತೊಗೊಂಡ್ಬಿಟ್ಟು ಮತ್ತೆ ಅದೇ ರೀತಿ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿದ್ದೀನಿ. ಶ್ಯಾಡೋ ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಿ ಸ್ವಲ್ಪ ಡಾರ್ಕಾಗಿ ಮಾಡಬೇಕಾಗುತ್ತೆ. ಯಾವ ಶೇಡನ್ನು ತೊಗೊಂಡಿರ್ತೀರೋ ಅದರಲ್ಲಿ ಡಾರ್ಕ್ ಕಲರ್ ಶೇಡನ್ನು ತೊಗೊಂಡ್ಬಿಟ್ಟು ನೀವು ಸ್ವಲ್ಪ ಜಾಗದಲ್ಲಿ ಕಲರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಚಿತ್ರದ ಔಟ್ಲೈನ್ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ನೋಡ್ಕೊಂಬನ್ನಿ. ಹಾಗೆ ನೀವು ಹಾಗೆ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡಿ. ಕಲರ್ ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ನಾವು ವೈಟ್ ಕಲರನ್ನು ಯೂಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಸ್ಮೂತಾಗಿ ಬರುತ್ತೆ ಕಲರ್ ನಮ್ಮದು ಮಾಡಿರೋದು. ನೋಸ್ ಹತ್ರ ಸ್ವಲ್ಪ ಶ್ಯಾಡೋ ಎಫೆಕ್ಟ್ ಬರಬೇಕು ಅಂದರೆ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿ ಬಿಡಿಸ್ಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಒತ್ತಿ. ಹಾಗೆ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು.